ಬಹುತೇಕ ಅಲ್ಪಸಂಖ್ಯಾತ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯನ್ನ ಹಿಂದಿನ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯನವರು ಅಂದು ನಮ್ಮ ಈ ಭಾಗದಲ್ಲಿ ಮೊರಾರ್ಜಿ ಅಲ್ಪಸಂಖ್ಯಾತ ವಸತಿ ಶಾಲೆ ಬೇಕು ಅಂದಾಗ ಈ ಒಂದು ಶಾಲೆಗೆ 6ನೇ ತರಗತಿ ಯಂತ್ರ ಪ್ರಾರಂಭ ಆಗಿದ್ದು 6ನೇ ತರಗತಿ ಯಂತ್ರ. ಇವತ್ತು ಕಳೆದ ವರ್ಷ ನಮ್ಮ ಸರ್ಕಾರ ಯುಜಿವರೆಗೂ ಪದವಿ ಪೂರ್ವ ಕಾಲೇಜನ್ನು ಕೂಡ ಇವತ್ತು ಮಂಜೂರಾತಿಯನ್ನು ಮಾಡಿ ಇವತ್ತು ಸೈನ್ಸ್ ಅಂಡ್ ಕಾಮರ್ಸ್ ವಿದ್ಯಾರ್ಥಿಗಳು ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಇವತ್ತು ನಮ್ಮ ಸರ್ಕಾರ ಈ ಒಂದು ಪ್ರದೇಶಕ್ಕೆ ಈ ಭಾಗದ ಬಡ ಮಕ್ಕಳಿಗೆ ಯಾವ ಮಕ್ಕಳು ಕೂಡ ಶಿಕ್ಷಣದಿಂದ ವಂಚಿತ ಆಗಬಾರದು ಅನ್ನೋ ಉದ್ದೇಶದಿಂದ 6ನೇ ತರಗತಿಯಿಂದ ಇವತ್ತು ಪದವಿ ಪೂರ್ವವರೆಗೂ ಇವತ್ತು ಮಂಜೂರಾತಿಯನ್ನು ನೀಡಿದೆ ಅನ್ನೋ ಮಾತನ್ನ ಬಹಳ ಸಂತೋಷದಿಂದ ನಿಮ್ಮೊಂದಿಗೆ ಇಲ್ಲಿ ಅಭಿವೃದ್ಧಿ ಕೆಲಸಗಳು ಇವತ್ತು ನಾವು 2023ರಲ್ಲಿ ಇವತ್ತೇನು ನಮ್ಮ ಹೊಸ ಸರ್ಕಾರ ರಚನೆ ಆದ ಮೇಲೆ ಬಹುತೇಕ ಇಲ್ಲಿ ಕೊಠಡಿಗಳ ಕೊರತೆ ಇತ್ತು, ವಸತಿ ನಿಲಯಗಳ ಕೊರತೆ ಇತ್ತು ಮತ್ತು ಈ ಶಾಲೆ ಕಾಂಪೌಂಡ್ ಕೂಡ ಇರಲಿಲ್ಲ. ಬಹುತೇಕ ಈಗಾಗಲೇ ಸುಮಾರು 3 ಹಂತದಲ್ಲಿ ಇದು 3ನೇ ಪೂಜೆ ಇದೇ 23ರಿಂದ 2002 ವರ್ಷದಾಗ ಇದು 3ನೇ ಪೂಜೆಯನ್ನು ನಾನು ಈ ಒಂದು ಶಾಲೆಯಲ್ಲಿ ನಾನು ಮಾಡ್ತಾ ಇದ್ದೇನೆ ಅಂತ ಹೇಳ್ತಿರ್ತಕ್ಕಂಥ ನಮಗೆ ಮೂಲಭೂತ ಸೌಕರ್ಯಗಳು ಯಾವುದೂ ಕೊರತೆ ಆಗ್ತದೆ. ಅದು ಮಕ್ಕಳಿಗಾಗಿರ್ಬೋದು, ಇಲ್ಲಿರುವಂತ ಶಿಕ್ಷಕರಿಗೂ ಕೂಡ ಆಗ್ಬೋದು. ಯಾಕಂದ್ರೆ ಅವರಿಗೂ ಕೂಡ ಬಹಳಷ್ಟು ಈ ಸ್ಟಾಫ್ ಕ್ವಾರ್ಟರ್ಸ್ ಏನು ಅವಶ್ಯಕತೆ ಇತ್ತು. ಅದಕ್ಕೆ ಇವತ್ತು ಸುಮಾರು 4,93,00,000 ವೆಚ್ಚದಲ್ಲಿ ಇವತ್ತೇನು ನಮ್ಮ ಶಿಕ್ಷಕರಿಗೆ ವಿಶೇಷವಾಗಿ ಅವರಿಗೆ ಸ್ಟಾಫ್ ಕ್ವಾರ್ಟರ್ಸ್ ಈ ಭಾಗದಲ್ಲಿ ಯಾರ್ಯಾರು ಶಿಕ್ಷಕರಿದ್ದಾರೆ ಅವರಿಗೆ ಒಂದು ಸ್ಟಾಫ್ ಕ್ವಾರ್ಟರ್ಸ್ ಅವಶ್ಯಕತೆ ಇದೆ ಅಂತ ಹೇಳಿ ಮನವಿ ಮಾಡಿದಾಗ ನಮ್ಮ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಸಚಿವರಾದಂತಹ ಸನ್ಮಾನ್ಯ ಜಬೀರ್ ಅಹಮದ್ ಖಾನ್ ಅವರು ಇವತ್ತು 3 ಹಂತದಲ್ಲಿ ನಮಗೆ ಅನುದಾನವನ್ನು ಬಿಡುಗಡೆ ಮಾಡಿ ಈ ಒಂದು ಕಾಮಗಾರಿಗೆ ಇವತ್ತು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅನ್ನೋ ಮಾತನ್ನ ವಿಶೇಷವಾಗಿ ಅಭಿನಂದನೆಯನ್ನು ಕೂಡ ನಾನು ಸಲ್ಲಿಸಕ್ಕೆ ಮಾನ್ಯ ಸಚಿವರಿಗೆ ವಿಶೇಷವಾದ ಅಭಿನಂದನೆ ಕೂಡ ಸಲ್ಲಿಸಕ್ಕೆ ಇಚ್ಛೆ ಪಡುತ್ತೇನೆ. ಈಗಾಗಲೇ ಕಳೆದ ಅವಧಿಯಲ್ಲಿ ನಾವು ಈ ಒಂದು ಅಲ್ಪಸಂಖ್ಯಾತ ಮೊರಾರ್ಜಿ ವಸತಿ ಶಾಲೆಯನ್ನು ನಾವು ಪ್ರಾರಂಭ ಮಾಡಿದ್ವಿ. ಇವತ್ತು ಕೂಡ ನಾನು ಮಾನ್ಯ ಮಂತ್ರಿಗಳಿಗೆ ಇವತ್ತು ಇಳಕಲ್ ತಾಲೂಕಿನಲ್ಲಿ ಗುಡೂರು ಎಸ್ಸಿಯಲ್ಲಿ ಒಂದು ಮೊರಾರ್ಜಿ ಶಾಲೆ ಪ್ರಾರಂಭ ಆಯಿತು. ನಮ್ಮ ಹುಣಗುಂದಕ್ಕೊಂದು ಬೇಕಂದಾಗ ಮೊನ್ನೆ ತಾನೆ ಈಗ ಕಳೆದ ವಾರ ನಮ್ಮ ಹುಣಗುಂದಕ್ಕೂ ಕೂಡ ಸುಮಾರು 30 ಕೋಟಿ ವೆಚ್ಚದಲ್ಲಿ ಒಂದು ಅಲ್ಪಸಂಖ್ಯಾತ ಮೊರಾರ್ಜಿ ವಸತಿ ಶಾಲೆಯನ್ನು ಕೂಡ ಮಂಜೂರಾತಿಯಾಗಿದೆ. ಭೂಮಿ ಪೂಜೆಯನ್ನ ನೆರವೇರಿಸಿ ಹುಣಗುಂದ ನಗರದಲ್ಲೇ ಒಂದು ಅಲ್ಪಸಂಖ್ಯಾತ ಮೊರಾರ್ಜಿ ವಸತಿ ಶಾಲೆಯನ್ನು ಕೂಡ ನಾವು ಶೀಘ್ರವೇ ಪ್ರಾರಂಭ ಮಾಡ್ತೀವಿ ಅನ್ನೊಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂದ್ರೆ ಇವತ್ತು ಈ ವಸತಿ ಶಾಲೆಗಳು ಆಗುವಂತ ಉದ್ದೇಶ ಮೊರಾರ್ಜಿ ವಸತಿ ಶಾಲೆ ಇರ್ಬೋದು, ಮೊರಾರ್ಜಿ ಅಲ್ಪಸಂಖ್ಯಾತ ವಸತಿ ಶಾಲೆ ಇರ್ಬೋದು, ಯಾವ ಮಕ್ಕಳು ಕೂಡ ಮತ್ತು ಶಿಕ್ಷಣದಿಂದ ವಂಚಿತರಾಗಬಾರ್ದು, ಅವರಿಗೆ ಶಿಕ್ಷಣ ಸಿಗಬೇಕು. ಮತ್ತು ಅದರ ಜೊತೆಗೆ ಸರ್ಕಾರ ಉಚಿತವಾಗಿ ಇಲ್ಲಿರುವಂತಹ ಏನು ಬಡ ಮಕ್ಕಳಿಗೆ ಎಲ್ಲ ರೀತಿ ಸೌಕರ್ಯಗಳನ್ನ, ಅದು ವಸತಿ ನಿಲಯ ಆಗಿರ್ಬೋದು, ಅವ್ರಿಗೆ ಆಟದ ಮೈದಾನ ಆಗಿರ್ಬೋದು, ಒಂದು ಸುರಕ್ಷಿತವಾದ ಒಂದು ವ್ಯವಸ್ಥೆಯನ್ನು ಕೊಡೋದ್ರ ಜೊತೆಗೆ ಇವತ್ತು ಅತ್ಯಂತ ಪ್ರಗತಿಯತ್ತ ನಮ್ಮ ಸರ್ಕಾರ ಇವತ್ತು ಕಾರ್ಯವನ್ನ ನೆರವೇರಿಸ್ತಾ ಇದೆ ಅನ್ನೋ ಮಾತನ್ನು ಕೂಡ ನಾನು ಬಹಳ ಸಂತೋಷದಿಂದ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಸಹಜವಾಗಿ ಶಿಕ್ಷಣವನ್ನು ಪಡೆಯುವಂಥದ್ರಲ್ಲಿ ಇವತ್ತು ಸರ್ಕಾರಿ ಶಾಲೆಗಳಿದ್ದಾವೆ. ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಎಷ್ಟೋ ಮಕ್ಕಳಿಗೆ ಅಲ್ಲಿ ಶಿಕ್ಷಣದಿಂದ ವಂಚಿತರಾಗುವಂತ ನಿಟ್ಟಿನಲ್ಲಿ, ಯಾಕಂದ್ರೆ ಬಡ ಮಕ್ಕಳಿಗೆ ಅವ್ರಿಗೆ ಓದಿಸೋ ಶಕ್ತಿ ಇರಲ್ಲ, ಅವರಿಗೆ ಅನೇಕ ಸೌಕರ್ಯಗಳನ್ನ ಕೊಡುವಂತ ಶಕ್ತಿ ಇರದಂತ ಸಂದರ್ಭದಲ್ಲಿ ಆ ವಸತಿ ಶಾಲೆಗಳು ಇವತ್ತು ಆ ಕಾರ್ಯವನ್ನು ನೆರವೇರಿಸೋದಕ್ಕೆ ಇವತ್ತು ಸರ್ಕಾರ ಅನುಕೂಲ ಮಾಡಿಕೊಡ್ತಾ ಇದೆ. ಯಾಕಂದ್ರೆ ವಸತಿ ಶಾಲೆಯಲ್ಲಿ ಸೇರಿದ್ರೆ ಮಕ್ಕಳು ಇವತ್ತು ಶಿಸ್ತುಬದ್ಧು ಮತ್ತು ಒಂದು ಬದ್ಧತೆಯನ್ನ ಸಂಸ್ಕಾರವನ್ನ ಕಲಿತಾರೆ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ವಸತಿ ಶಾಲೆಗಳನ್ನ, ಅದು ಅಂಬೇಡ್ಕರ್ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ ಆಗಿರ್ಬೋದು, ಮೊರಾರ್ಜಿ ವಸತಿ ಶಾಲೆ ಆಗಿರ್ಬೋದು, ರಾಣಿ ಚೆನ್ನಮ್ಮ ವಸತಿ ಶಾಲೆ ಆಗಿರ್ಬೋದು, ಇಂಥ ಅನೇಕ
ವಸತಿ ಶಾಲೆಗಳನ್ನ ತೆರೆಯೋದ್ರ ಮುಖಾಂತರ ಎಲ್ಲರಿಗೂ ಕೂಡ ಶಿಕ್ಷಣ ಸಿಗಬೇಕು ಅನ್ನೋದು ಮೂಲ ಉದ್ದೇಶ. ಈಗಾಗಲೇ 6ನೇ ತರಗತಿಯಿಂದ ಏನು PUC ವರೆಗೂ ಇಲ್ಲಿ ಈಗಾಗಲೇ ಮಕ್ಕಳಿಗೆ ಆ ವಿದ್ಯಾಭ್ಯಾಸವನ್ನು ಬೋಧನೆ ಮಾಡೋದಕ್ಕೆ ನಮ್ಮ ಎಲ್ಲ ಸರ್ಕಾರ ಅದಕ್ಕೆ ಏನೇನು ಸೌಕರ್ಯಗಳನ್ನು ಬೇಕು ಎಲ್ಲ ಒದಗಿಸಿದೆ. ಆದ ಕಾರಣ ನಾನು ವಿದ್ಯಾರ್ಥಿನಿಯರಲ್ಲಿ ವಿನಂತಿ ಮಾಡಿಕೊಳ್ಳೋದಿಷ್ಟೇ, ಇಂತಹ ಒಂದು ಅವಕಾಶ ಇವತ್ತು ಸರ್ಕಾರ ತಮಗೆಲ್ಲರಿಗೂ ಮಾಡಿಕೊಟ್ಟಿದೆ. ನಾವು ಒಳ್ಳೆಯ ವಿದ್ಯಾವಂತರಾಗಿ ಒಳ್ಳೆಯ ಭಾರತ ದೇಶದ ಪ್ರಜೆಗಳಾಗಿ ಇವತ್ತು ಸರ್ವ ಜನಾಂಗದ ಶಾಂತಿಯುತ ನಡೆಸಿಕೊಳ್ಳುವಂತಹ ನಮ್ಮ ನಾಡು, ನಮ್ಮ ದೇಶ ಜಾತ್ಯತೀತ ತಳಹಾದಿ ಮೇಲೆ ಏನೋ ಒಂದು ಬದ್ಧತೆಯಿಂದ ನಾವು ಏನ್ ನಡೀತಾ ಇದ್ದೀವಿ, ಆ ಬದ್ಧತೆಯಿಂದ ತಾವು ಈ ದೇಶವನ್ನ ಮುಂದಿನ ಕಟ್ಟಿ ಈ ದೇಶದ ಕೀರ್ತಿ ಘನತೆಯನ್ನ ಹೆಚ್ಚುವಂತಹ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮಬೇಕು ಅನ್ನೋದು ನನ್ನ ಒಂದು ಮೂಲ ವಿನಂತಿ. ನಾನು ವಿದ್ಯಾರ್ಥಿಗಳಲ್ಲಿ ಕೂಡ ಸರ್ಕಾರ ಇಷ್ಟು ಸವಲತ್ತುಗಳನ್ನು ನೀಡಿ ಅನುಕೂಲಗಳನ್ನು ಮಾಡುವಂತ ಉದ್ದೇಶ ತಾವು ಒಳ್ಳೆಯ ವಿದ್ಯಾವಂತರಾಗಬೇಕು, ಒಳ್ಳೆಯ ಪ್ರಜೆಗಳಾಗಬೇಕು, ದೇಶವನ್ನ ಮುಂದೆ ನಡೆಸುವಂತ ಶಕ್ತಿಯನ್ನ ತಾವು ಹೊಂದಿದಾಗ ಇವತ್ತು ಸರ್ಕಾರ ಇಷ್ಟೆಲ್ಲ ಯೋಜನೆಗಳನ್ನ ಕೊಟ್ಟಿದ್ದು ಕೂಡ ಸ್ವಾರ್ಥಕತೆ ಆಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಆದ ಕಾರಣ ತಾವೆಲ್ಲರೂ ಒಳ್ಳೆಯ ವಿದ್ಯಾವಂತರಾಗಿ ನಮಗೆ ಯಾವುದೇ ತೊಂದರೆ ಇದ್ರೂ ಕೂಡ ಈ ಒಂದು ವಸತಿ ಶಾಲೆಯಲ್ಲಿ ಬೇಡಿಕೆಗಳು ಏನೇ ಇದ್ರೂ ಕೂಡ ಅವ್ರು ಈಡೇರಿಸೋದಕ್ಕೆ ನಾವು ಖಂಡಿತವಾಗಿ ಮುಂದಾಗ್ತೀವಿ. ನೀವು ಒಳ್ಳೆಯ ವಿದ್ಯಾವಂತರಾಗಿ ಒಳ್ಳೆಯ ಬುದ್ಧಿವಂತರಾಗಿ ಹಾಕಬೇಕು ನಮ್ಮ ಮೂಲ ಉದ್ದೇಶ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೇನು ನಮ್ಮ ಜಯಕುಮಾರ್ ರೆಡ್ಡಿ ಅವರು ಈ ಒಂದು ಗುತ್ತಿಗೆದಾರರು ಈ ಒಂದು ಗುತ್ತಿಗೆಯನ್ನ ಪಡೆದಿದ್ದಾರೆ. ಅವರಿಗೂ ಕೂಡ ತಾವೆಲ್ಲರೂ ಸಹಕಾರ ಮಾಡಬೇಕು. ನಮ್ಮ ಸ್ಥಳೀಯರಾಗಿರ್ಬೋದು, ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿ ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟು ಈ ಸುರಕ್ಷಿತವಾದ ಒಂದು ಕಟ್ಟಡದ ಅದಕ್ಕೆ ನಾವೆಲ್ಲರೂ ಗುಣಮಟ್ಟದ ಕಟ್ಟಡ ಆಗೋದಕ್ಕೆ ನಾವು ಅನುಕೂಲ ಮಾಡಿಕೊಡ್ಬೇಕು. ಗುತ್ತಿಗೆದಾರರು ಕೂಡ ಅದರ ಕಾಳಜಿಯನ್ನು ವಹಿಸಬೇಕು. ನಮ್ಮ ಅಧಿಕಾರಿಗಳು ಕೂಡ ಅದರ ನಿಯಂತ್ರಣವನ್ನು ಮಾಡಬೇಕು ಅನ್ನೋದು ಮಾತನ್ನು ಹೇಳ್ತಾ ತಮಗೆಲ್ಲರಿಗೂ ಮಕ್ಕಳಿಗೆ ಮತ್ತೊಮ್ಮೆ ಶುಭವಾಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.